ಚಿತುರೈ ಸೈನ್ಯ ಭೂಮಿ ಮೇಲೆ ಆಕ್ರಮಣ ಮಾಡಿದೆ. ನಮ್ಮ ಭೂಮಿಯನ್ನ ಅವೆಂಜರ್ಸ್ ಗಳು ಕಾಪಾಡ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅವೆಂಜರ್ಸ್ ಗಳಾದಂತಹ ಬ್ಲಾಕ್ ವಿಡೋ, ಪೆಗ್ಗಿ ಕಾರ್ಟರ್ ಅವರು, ಐರನ್ ಮ್ಯಾನ್, ಥಾರ್, ಆಕೈ, ವ್ಯಾಸ್ಪ್ ಎಲ್ಲರೂ ಸೇರ್ಕೊಂಡು ನಮ್ಮ ಲೋಕಿ ಭೂಮಿ ಮೇಲೆ ಆಕ್ರಮಣ ಮಾಡೋದಕ್ಕೆ ಕರ್ಕೊಂಡ್ ಬಂದಿದ್ದಂತಹ ಚಿತುರೈ ಸೈನ್ಯದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಈ ಅವೆಂಜರ್ಸ್ ಟೀಮ್ ಅನ್ನ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅವರು ಲೀಡ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಮ ಲೋಕಿ ಒಂದು ಇಂಟರ್ ಸ್ಪೇಸ್ ಪೋರ್ಟಲ್ ನ ಓಪನ್ ಮಾಡಿ ಅದರಿಂದ ದೊಡ್ಡ ದೊಡ್ಡ ಏಲಿಯನ್ ಗಳನ್ನ ಭೂಮಿಗೆ ಕಳಿಸ್ತಾ ಇದ್ದಾನೆ. ಅದರ ಬಗ್ಗೆ ತಿಳ್ಕೊಂಡಂತಹ ನಮ್ಮ ಪೆಗ್ಗಿ ಕಾರ್ಟರ್ ಅವರು, ಬ್ಲಾಕ್ ವಿಡೋ ಅವರು ಬಂದು ನಮ್ಮ ಲೋಕಿಗೆ ಇಲ್ಲಿ ಒಂದು ಒಡೆದು ಆ ಪೋರ್ಟಲ್ ನ ಕ್ಲೋಸ್ ಮಾಡಿ ನಮ್ಮ ಭೂಮಿನ ಕಾಪಾಡ್ತಾರೆ. ಗುರು ಇದ್ಯಾವ ಕತೆ ಹೇಳ್ತಾ ಇದ್ದೇನೆ ನೀನು? ನಾವು ನೋಡಿರುವಂತಹ ಅವೆಂಜರ್ಸ್ ಮೂವಿಯಲ್ಲಿ ನಡೆದಿರುವಂತಹ ಸೀನ್ ಗಳೇ ಬೇರೆ, ನಾವು ನೋಡಿದಂತಹ ಅವೆಂಜರ್ಸ್ ಗಳೇ ಬೇರೆ, ನಾವು ನೋಡಿದಂತಹ ಕಥೆನೇ ಬೇರೆ. ಆದ್ರೆ ನೀನೀಗ ಹೇಳ್ತಾ ಇರೋದು ಯಾವ ಕತೆ? ಇವರೆಲ್ಲ ಯಾವ ಅವೆಂಜರ್ಸ್ ಗಳು ಅಂತ ನೀವು ನನ್ನನ್ನ ಕೇಳಿದ್ರೆ, ಇದು ಮಾರ್ವೆಲ್ ಸ್ಟುಡಿಯೋಸ್ ಅವರ ವಾಟ್ ಇಫ್ ಸೀಸನ್ 2 ನ 5ನೇ ಎಪಿಸೋಡ್ ನ ಕಥೆ. ಈ ವಾಟ್ ಇಫ್ ಸೀರೀಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಲ್ಲಿ ನಡೆದಿರುವಂತಹ ಘಟನೆಗಳು, ಇರುವಂತಹ ವಾಸ್ತವ್ಯಗಳು ಹೀಗಾದ್ರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದೇ ಈ ಮಾರ್ವೆಲ್ ಸ್ಟುಡಿಯೋಸ್ ಅವರ ಅನಿಮೇಟೆಡ್ ಸೀರೀಸ್ ಗಳ ಉದ್ದೇಶ. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಇವತ್ತಿನ ಕತೆ ಕಡೆ ಹೋಗೋಣ. ಇದು ವಾಟ್ ಇಫ್ ಸೀರೀಸ್ ನ 5ನೇ ಎಪಿಸೋಡ್. ಈ ಎಪಿಸೋಡ್ ನ ಟೈಟಲ್ ಬಂದ್ಬಿಟ್ಟು ವಾಟ್ ಇಫ್ ಪೆಗ್ಗಿ ಕಾರ್ಟರ್ ಫಾಟ್ ಅನ್ ಹೈಡ್ರಾ ಸ್ಟಾಂಪರ್ ಅಂತ. ಅಂದ್ರೆ ಹೈಡ್ರಾ ಸ್ಟಾಂಪರ್ ನ ವಿರುದ್ಧ ನಮ್ಮ ಪೆಗ್ಗಿ ಕಾರ್ಟರ್ ಅವರು ಹೋರಾಡಿದ್ರೆ ಏನೇನಾಗುತ್ತೆ ಅಂತ ತಿಳ್ಕೊಳ್ಳೋದೇ ಈ ವಾಟ್ ಇಫ್ ಸೀಸನ್ 2 ಎಪಿಸೋಡ್ 5ರ ಉದ್ದೇಶ. ಈ ಎಪಿಸೋಡ್ ವಾಟ್ ಇಫ್ ಸೀಸನ್ 1 ನ 9ನೇ ಎಪಿಸೋಡಿನ ಮುಂದುವರೆದ ಭಾಗ. ಇದುವರೆಗೂ ನೀವು ಯಾರು ಕೂಡ ವಾಟ್ ಇಫ್ ಸೀಸನ್ 1 ನ ವಿವರಣೆನ ಕೇಳಿಲ್ಲ ಅಂತ ಅಂದ್ರೆ ನೀವು ನನ್ನ ಚಾನೆಲ್ ಅಲ್ಲಿ ಚೆಕ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನು ಹಾಕಿರ್ತೀನಿ. ಅದನ್ನ ಕ್ಲಿಕ್ ಮಾಡುವ ಮೂಲಕ ವಾಟ್ ಇಫ್ ಸೀಸನ್ 1 ನ ಕಂಪ್ಲೀಟ್ ಸ್ಟೋರಿನ ನೀವು ಪ್ಲೇ ಲಿಸ್ಟ್ ಮುಖಾಂತರ ಕೇಳಬಹುದು. ಸೊ ಬನ್ನಿ, ಯಾವುದೇ ಸಮಯ ವ್ಯರ್ಥ ಮಾಡದ ಹಾಗೆ ಕತೆ ಒಳಗಡೆ ಹೋಗೋಣ. ನಾನು ನಿಮ್ಮೆಲ್ಲರ ರಾವಣ. ನಾವೇನ್ ಮೇಲೆ ಸಿಗ್ತಾ ಟೈಮ್, ಸ್ಪೇಸ್, ರಿಯಾಲಿಟಿ ಇದು ನಮ್ಮ ರೇಖೆಯ ಮಾರ್ಗಗಳಿಗಿಂತ ದೊಡ್ಡದು. ಇದು ಕೊನೆಯೇ ಇರದ ಸಾಧ್ಯತೆಗಳ ಒಂದು ಕನ್ನಡಿ. ಒಂದೇ ಒಂದು ಆಯ್ಕೆ ಕವಲೊಡೆದು ಇಡೀ ವಾಸ್ತವ್ಯವನ್ನೇ ಬದಲಾಯಿಸಬಹುದು. ನಮಗೆ ತಿಳಿದಿರುವ ಒಂದು ವಾಸ್ತವ್ಯದಿಂದ ಮತ್ತೊಂದು ಪ್ರಪಂಚವನ್ನು ರಚಿಸುವುದು. ನಾನು ವೀಕ್ಷಕ, ನಾನು ನಿಮ್ಮ ಗೈಡ್. ಈ ವಿಶಾಲವಾದ ಹೊಸ ವಾಸ್ತವ್ಯಗಳ ಮೂಲಕ ನನ್ನನ್ನು ಅನುಸರಿಸಿ ಮತ್ತು ಪ್ರಶ್ನೆಯನ್ನು ಆಲೋಚಿಸಿ. ವಾಟ್ ಇಫ್? ನಾನು ಈ ಸರಣಿಗಳನ್ನು ತುಂಬ ಸುಲಭವಾಗಿ ಮಾಡುವುದಿಲ್ಲ. ಹೇಳಲು ಅಖಂಡ ಕಥೆಗಳಿದ್ದರೂ ಸಹ ನಡೆದು ಹೋದ ಕಥೆಯನ್ನೇ ಮತ್ತೆ ನೋಡುವಂತಹ ಹಂಬಲವೇಕೆ? ಅಂದು ಈ ಅಖಂಡವಾದಂಥ ಮಲ್ಟಿವರ್ಸ್ ಅನ್ನು ಕಾಪಾಡಲು ಮಲ್ಟಿವರ್ಸ್ನ ರಕ್ಷಕರನ್ನು ಆಯ್ಕೆ ಮಾಡಿಕೊಂಡೆನು. ಆ ರಕ್ಷಕರಲ್ಲಿ ಒಬ್ಬರಾದಂತಹ ಪೆಗ್ಗಿ ಕಾರ್ಟರ್ ಅವರ ಕಥೆ ಇದು. 2ನೇ ಮಹಾವಿಶ್ವ ಯುದ್ಧದ ನಾಯಕರಾದಂತಹ ಇವರು ಸಮಯವನ್ನೇ ಸರಿಸಿ ಸಾಗಿದವರು. ಅವರೇ ನಾನು ಸ್ನೇಹಿತೆ ಎಂದು ಕರೆಯುವ ಒಬ್ಬರೇ ಒಬ್ಬರು ಪೆಗ್ಗಿ ಕಾರ್ಟರ್. ಈ ಅಖಂಡ ಮಲ್ಟಿವರ್ಸ್ ಅನ್ನು ಕಾಪಾಡಿದ ನಂತರ ಪ್ರತಿಯೊಬ್ಬ ರಕ್ಷಕರನ್ನು ಅವರು ತಲುಪಬೇಕಿದ್ದಂತಹ ಸರಿಯಾದ ಸಮಯಕ್ಕೆ, ಸರಿಯಾದ ಸ್ಥಳಕ್ಕೆ, ಸರಿಯಾದ ಕಾಲಕ್ಕೆ ನಾನು ತಲುಪಿಸಿದೆನು. ಪೆಗ್ಗಿ ಅವರ ಕತೆ ಇಲ್ಲಿಗೆ ಮುಗಿಯಿತೆಂದು ಅಂದುಕೊಂಡರು. ಆದರೆ ಅವರ ಕತೆ ಈಗಷ್ಟೇ ಆರಂಭವಾಗಿದೆ. ಹೌದು, ನಮ್ಮ ಬಾಂಡ್ಲಿ ವಾಚರ್ ಅವ್ರು ಹೇಳ್ತಿರೋದು 100% ನಿಜ. ವಾಟ್ ಇಫ್ ಸೀಸನ್ 1 ಎಪಿಸೋಡ್ 9 ನ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನಾವೆಲ್ಲ ನೋಡೇ ಇದೀವಿ. ನಮ್ಮ ಪೆಗ್ಗಿ ಕಾರ್ಟರ್ ಅವರು ಕಡಲ್ಗಳಾದಂತಹ ಬ್ಯಾಟ್ ರಾಕ್ ನ ಶಿಪ್ ಗೆ ದಾಳಿ ಮಾಡಿ ಆ ಶಿಪ್ ಅಲ್ಲೇ ಇದ್ದಂತಹ ಹೈಡ್ರಾ ಸ್ಟಾಂಪರ್ ಹತ್ರ ಹೋಗ್ತಾರೆ. ಆ ಹೈಡ್ರಾ ಸ್ಟಾಂಪರ್ ನ ನೋಡಿ ನಮ್ಮ ಪೆಗ್ಗಿ ಅವರು ಇಲ್ಲಿ ಚಕಿತರಾಗಿದ್ದಾರೆ. ಯಾಕೆ ಅಂತ ನಮ್ಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಆ ಹೈಡ್ರಾ ಸ್ಟಾಂಪರ್ ಒಳಗಡೆ ಸ್ಟೀವ್ ರಾಜರ್ಸ್ ಅವರಿದ್ದಾರೆ. ಅದನ್ನ ತಿಳ್ಕೊಂಡಂತಹ ನಮ್ಮ ಪೆಗ್ಗಿ ಕಾರ್ಟರ್ ಅವರ ಮುಖದಲ್ಲಿರುವಂತಹ ಆ ನಗು ಅವರ ಭಾವನೆಯನ್ನ ನಮ್ಗೆ ಇಲ್ಲಿ ವ್ಯಕ್ತಪಡಿಸುತ್ತೆ. ಹಾಗೆ ಆ ಹೈಡ್ರಾ ಸ್ಟಾಂಪರ್ ನಿಧಾನವಾಗಿ ಪವರ್ ಅಪ್ ಆಗುತ್ತೆ. ಅದು ಡೈರೆಕ್ಟ್ ಆಗಿ ಕೈ ಎತ್ತಿ ನಮ್ಮ ಪೆಗ್ಗಿ ಕಾರ್ಟರ್ ನೋಡ್ತಾ ಇದ್ದಂತಹ ಅದೇ ಡೋರ್ಗೆ ಶೂಟ್ ಮಾಡುತ್ತೆ. ಆಗ ನಮ್ಮ ನಟೇಶ್ ರೋಮನಫ್ ಅವರು ನಮ್ಮ ಪೆಗ್ಗಿ ಕಾರ್ಟರ್ ನ ಕಾಪಾಡ್ತಾರೆ. ಇಲ್ಲೆಲ್ಲ ಏನ್ ನಡೀತಾ ಇದೆ? ಆ ಹೈಡ್ರಾ ಸ್ಟಾಂಪರ್ ಒಳಗೆ ಸ್ಟೀವೇ ಇದನ್ನ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಅಂತ ತುಂಬಾ ಕನ್ಫ್ಯೂಷನ್ ಆಗಿದ್ದಾರೆ ನಮ್ಮ ಪೆಗ್ಗಿ ಕಾರ್ಟರ್ ಅವರು. ಆ ಹೈಡ್ರಾ ಸ್ಟಾಂಪರ್ ಕೂಡ ಇವರಿಬ್ಬರನ್ನು ಯಾವ ಲೆವೆಲ್ಗೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಂದ್ರೆ, ಇವರಿಬ್ಬರನ್ನ ಕೊಲ್ಲೋದಿಕ್ಕೆ ಈ ಹೈಡ್ರಾ ಸ್ಟಾಂಪರ್ ಮುಂದಾಗಿದೆ ಅನ್ಸುತ್ತೆ. ಆಗ ಅವ್ರ ಹತ್ರನೇ ಗುರಿ ಮಾಡ್ಕೊಂಡ್ ಬರ್ತಾ ಇರುವಂತಹ ಹೈಡ್ರಾ ಸ್ಟಾಂಪರ್ ಮುಖಕ್ಕೆ ಶೀಲ್ಡ್ ತಂದು ಹೊಡಿತಾರೆ ನಮ್ಮ ಕ್ಯಾಪ್ಟನ್ ಕಾರ್ಟರ್ ಅವರು.
ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ಹೈಡ್ರಾ ಸ್ಟಾಂಪರ್ ಒಳಗಡೆ ಇರೋದು ನಮ್ಮ ಸ್ಟೀವ್ ರಾಜರ್ಸ್ ಅವರೇ ಅಂತ. ಆಗ ಆ ಹೈಡ್ರಾ ಸ್ಟಾಂಪರ್ ಸಂಪೂರ್ಣ ಹಡಗನ್ನೇ ಧ್ವಂಸ ಮಾಡಿ ಬಿಸಾಡುತ್ತೆ. ಇಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು, ಬ್ಲ್ಯಾಕ್ ವಿಡೋ ಅವರು ಆ ಸಮುದ್ರಕ್ಕೆ ಹಾರಿ ಹೇಗೋ ಅವರ ಪ್ರಾಣನ ಉಳಿಸ್ಕೊಂಡು ಬರ್ತಾರೆ. ಈ ಎಲ್ಲಾ ಘಟನೆಗಳನ್ನು ನೋಡಿರುವಂತಹ ನಮ್ಮ ಪೆಗ್ಗಿ ಕರ್ಟರ್ ಅವರು ನಮ್ಮ ನಿಕ್ ಫ್ಯೂರಿ ಅವ್ರ ಮುಂದೆ ಹೋಗ್ಬಿಟ್ಟು, ನೀನು 1953 ಅರ್ಜೆಂಟೀನಾದ ವಿರುದ್ಧ ನಡೀತಾ ಇರುವಂತಹ ಯುದ್ಧದಲ್ಲಿ ಸ್ಟೀವ್ ರಾಜರ್ಸ್ ಅವರು ಸತ್ತೋದ್ರು ಅಂತ ಹೇಳಿದ್ದೆ. ಆದ್ರೆ ಇಲ್ಲಿ ನಡೀತಾ ಇರೋದು ಏನು ಅಂತ ನಮ್ಮ ಪೆಗ್ಗಿ ಕರ್ಟರ್ ಅವರು ನಮ್ಮ ನಿಕ್ ಫ್ಯೂರಿ ಅವರಿಗೆ ಇಲ್ಲಿ ತುಂಬಾ ಜೋರಾಗಿ ಕೂಗ್ ಹಾಡಿ ಕೇಳ್ತಾ ಇದ್ದಾರೆ. ಆಗ ಫ್ಯೂರಿ ಹೇಳ್ತಾರೆ, ನೋಡಾಂಟಿ, ಯುದ್ಧ ಆದಾದ್ಮೇಲೆ ಸ್ಟೀವ್ ರಾಜರ್ಸ್ ಅವರು, ಬಕ್ಕಿ ಬಾನ್ಸ್ ಅವರು ಇಬ್ಬರೇ ಸೇರ್ಕೊಂಡು ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡ್ರು. 2 ಮ್ಯಾನ್ ಆರ್ಮಿ ಆಗಿ ಈ ಭೂಮಿ ಮೇಲಿದ್ದಂತಹ ಎಲ್ಲ ಹೈಡ್ರಾ ಬೇಸ್ ಗಳನ್ನ ಇವರು ಸಂಪೂರ್ಣವಾಗಿ ನಾಶ ಮಾಡ್ಕೊಂತ ಬಂದ್ರು. ಆದ್ರೆ ಇವರಿಬ್ಬರ ಆ ಕೊನೆ ಮಿಷನ್ ಅಲ್ಲಿ ಸ್ಟೀವ್ ನ ನಾವು ಕಳ್ಕೊಂಡು, ಇದೆಲ್ಲ ಸುಳ್ಳು ಕಣ್ಲೆ ಕುಲ್ಡ ಅಂತ ನಮ್ಮ ಪೆಗ್ಗಿ ಕರ್ಟರ್ ಅವರು ಕೂಗಾಡ್ತಾ ಇದ್ದಾರೆ. ಅದಕ್ಕೆ ಫ್ಯೂರಿ, ಹೌದು, ಹೈಡ್ರಾ ಸ್ಟಾಂಪರ್ 1960 ಉಳ್ಕೊಂಡಿದೆ ಅನ್ನೋದೇ ಸುಳ್ಳು ಅಂತ ಹೇಳ್ತಾರೆ ಫ್ಯೂರಿ. ಹಾಗೆ ಅವರು ಮತ್ತೆ ಹೇಳ್ತಾರೆ, ಈಗ ನೀವ್ ಹೇಳೋ ಪ್ರಕಾರ ನಾವು ಓದು ಅಂತಂದ್ರೆ ಹೈಡ್ರಾ ಸ್ಟಾಂಪರ್ ಈಗ ವರ್ಲ್ಡ್ ಮೋಸ್ಟ್ ಡೆಡ್ಲಿಯೆಸ್ಟ್ ಟೆರರ್. ಆ ಒಂದು ಹೈಡ್ರಾ ಸ್ಟಾಂಪರ್ ಇಂದ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ನಿನಗೆ ಗೊತ್ತಿದ್ಯಾ? ಫ್ಯೂರಿ, ಸ್ಟೀವ್ ಎತ್ತರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಗುರು. ಆಗ ನಮ್ಮ ನಟಾಶಾ ಇಂದ ನಮಗೆ ಗೊತ್ತಾಗುತ್ತೆ ಹೈಡ್ರಾ ಸ್ಟಾಂಪರ್ ನ ರೆಡ್ ರೂಮ್ ಅವರು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಗುರು, ಬ್ಲ್ಯಾಕ್ ವಿಡೋ ಮೂವಿಲ್ ನಾವೆಲ್ಲ ನೋಡಿದೀವಿ ಹೇಗೆ ಡ್ರೇಕ್ ಆಫ್ ಆ ವಿಡಿಯೋಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದ ಅಂತ. ಅದೇ ರೀತಿ ಇಲ್ಲಿ ನಮ್ಮ ಸ್ಟೀವ್ ರಾಜರ್ಸ್ ಅವ್ರನ್ನು ಕೂಡ ರೆಡ್ ರೂಮೇ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಬಕ್ಕಿ ಬಾನ್ಸ್ ಅವರು ಇಡೀ ಸ್ಟೇಟ್ ಗೆನೆ ಸೆಕ್ರೆಟರಿ ಆಗಿದ್ದಾರೆ. ಅವರಿದ್ದಂತಹ ಅಪಾರ್ಟ್ಮೆಂಟ್ ಗೆ ಬಂದಂತಹ ಆ ಹೈಡ್ರಾ ಸ್ಟಾಂಪರ್ ನಮ್ಮ ಬಕ್ಕಿ ಬಾನ್ಸ್ ನವ್ರನ್ನ ಇಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಬಕ್ಕಿನ ಕಾಪಾಡೋದಕ್ಕೆ ನಮ್ಮ ಪೆಗ್ಗಿ ಕರ್ಟರ್ ಅವರು ಕೂಡ ಬಂದಿದ್ದಾರೆ. ಆಗ ಅವರು ನಮ್ಮ ಬಕ್ಕಿ ಬಾನ್ಸ್ ಹೇಳ್ತಾರೆ, ಬಕ್ಕಿ ಅದ್ರೊಳಗಿರುವಂತದ್ದು ಸ್ಟೀವ್ ಅಂತ. ಆದ್ರೆ ಹೈಡ್ರಾ ಸ್ಟಾಂಪರ್ ಮಾತ್ರ ಅವರಿಬ್ಬರ ಮೇಲೂ ಯಾವುದೇ ಫೀಲಿಂಗ್ಸ್ ಇಲ್ಲದ ಹಾಗೆ ಅವರಿಬ್ಬರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಕೂಡ ಹೇಗೋ ಪ್ರಯತ್ನ ಪಟ್ಟು ಆ ಹೈಡ್ರಾ ಸ್ಟಾಂಪರ್ ನ ಹೊಡೆದು ನಮ್ಮ ನಟಾಶಾ ತಂದಿದ್ದಂತಹ ಜೆಟ್ ಒಳಗೆ ಹಾಕೊಂಡು ಹೇಗಾದ್ರೂ ಮಾಡಿ ಈ ಹೈಡ್ರಾ ಸ್ಟಾಂಪರ್ ಒಳಗಡೆ ಸಿಗಾಕೊಂಡಿರುವಂತಹ ನಮ್ಮ ಸ್ಟೀವ್ ರಾಜರ್ಸ್ ನ ಕಾಪಾಡಬೇಕು ಅಂತ ತಿಳ್ಕೊಂಡು ಸ್ಕಾಟ್ಲ್ಯಾಂಡ್ ಗೆ ಬರ್ತಾರೆ. ಅಲ್ಲಿಗೆ ಬಂದು ಸುಮಾರು ಸಲ ನಮ್ಮ ಪೆಗ್ಗಿ ಕರ್ಟರ್ ಅವರು ಆ ಮೆಷಿನ್ ಅನ್ನ, ಆ ಹೈಡ್ರಾ ಸ್ಟಾಂಪರ್ ಅನ್ನ ರೀಬೂಟ್ ಮಾಡ್ತಾ ಇರ್ತಾರೆ. ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತ ಗೊತ್ತಾದಾಗ ನಮ್ಮ ನಟಾಶಾ ರೋಮನೋಫ್ ಅವರು ಹೇಗಾದ್ರೂ ಮಾಡಿ ನಾವು ಈ ರೆಡ್ ರೂಮ್ ನ ಕಂಡುಹಿಡಿಯಲೇಬೇಕು ಅಂತ ತಿಳ್ಕೊತಾರೆ. ಆದ್ರೆ ರೆಡ್ ರೂಮ್ ಎಲ್ಲಿದೆ ಅಂತ ಅನ್ನೋದು ಇವರಿಬ್ರಿಗೂ ಕೂಡ ಗೊತ್ತಿಲ್ಲ. ಆಗ ಆ ಹೈಡ್ರಾ ಸ್ಟಾಂಪರ್ ಅಲ್ಲಿ ಇದ್ದಂತಹ ನಮ್ಮ ರಾಜರ್ಸ್ ಅವ್ರಿಗೆ, ನಾನೇ ನಿಮ್ಮನ್ನ ರೆಡ್ ರೂಮ್ ಇರೋ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರಿಬ್ಬರನ್ನು ರೆಡ್ ರೂಮ್ ಇರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಗುರು, ರೆಡ್ ರೂಮ್ ನ ಹುಡಿಕೊಂಡು ಬಂದಿರುವಂತಹ ಇವರು ಬಂದಿರೋದು ಯಾವುದೋ ಒಂದು ಊರಿಗೆ. ಅಲ್ಲಿರುವಂತ ಎಲ್ಲರೂ ಕೂಡ ಆಟಿಕೆಯಾಗಿದ್ದಾರೆ. ಆ ಆಟಿಕೆಗಳು ಮಾತಾಡ್ತಾವೆ ಕೂಡ. ಹಾಗೆ ಇಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು, ಸ್ಟೀವ್ ರಾಜರ್ಸ್ ಅವರು ತುಂಬಾ ಕ್ಲೋಸ್ ಆಗ್ಬೇಕಾದ್ರೇನೆ ಆ ಆಟಿಕೆಗಳೆಲ್ಲ ಒಂದುಗೂಡಿ ನಮ್ಮ ಸ್ಟೀವ್ ರಾಜರ್ಸ್ ಮತ್ತೆ ಪೆಗ್ಗಿ ಕರ್ಟರ್ ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತವೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವ್ಯಾವ ಆಟಿಕೆಗಳಲ್ಲ, ಇವು ಅನಿಮೇಟ್ರಾನಿಕ್ ರೋಬೋಟ್ಗಳು ಅಂತ. ಈ ರೋಬೋಟ್ ಗಳ ದಾಳಿಗೆ ಸಿಕ್ಕಿ ಸೋತಂತಹ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರು, ಬ್ಲ್ಯಾಕ್ ವಿಡೋ ಅವರು ಮತ್ತೆ ಸ್ಟೀವ್ ರಾಜರ್ಸ್ ಅವರು ತಲೆ ಎತ್ತಿ ನೋಡ್ತಾರೆ. ಆಗ ಗೊತ್ತಾಗುತ್ತೆ ಈ ರೆಡ್ ರೂಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇರುವಂತದ್ದು, ಈ ಎಲ್ಲ ಆಟಿಕೆಗಳನ್ನು ಕಂಟ್ರೋಲ್ ಮಾಡ್ತಾ ಇರೋರು ಬೇರೆ ಯಾರು ಅಲ್ಲ, ಅದು ನಮ್ಮ ಬ್ಲ್ಯಾಕ್ ವಿಡೋನ ತಾಯಿ ಆದಂತಹ ಮೆಲಿನಾ ಅಂತ. ಮೆಲಿನಾ ಮತ್ತೆ ನಮ್ಮ ಸ್ಟೀವ್ ರಾಜರ್ಸ್ ಅವರ ಹೈಡ್ರಾ ಸ್ಟಾಂಪರ್ ಸೂಟ್ ಅನ್ನ ಕರೆಕ್ಟ್ ಮಾಡಿ ಹೈಡ್ರಾ ಸ್ಟಾಂಪರ್ ನ ಪೆಗ್ಗಿ ವಿರುದ್ಧನೇ ತಿರುಗಿಸಿ ಬಿಡ್ತಾಳೆ. ಹಾಗೆ ಅವಳ ಜೊತೆ ಬಂದಿದ್ದಂತಹ ಎಲ್ಲ ವಿಡಿಯೋಸ್ ಗಳನ್ನು ಬ್ಲ್ಯಾಕ್ ವಿಡೋನ ಅಟ್ಟಾಡ್ಸ್ಕೊಂಡು ಹೊಡೆಯೋದಕ್ಕೆ ಬಿಡ್ತಾಳೆ. ಇಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು ಸ್ಟೀವ್ ರಾಜರ್ಸ್ ಅವರ ವಿರುದ್ಧ ಹೋರಾಡೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ. ಮತ್ತೆ ಇಲ್ಲಿ ಹೋರಾಡೋದಕ್ಕೆ ಆಗದೆ ಅವರಿಂದ ಎದುರುಕೊಂಡು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಾರೆ ನಮ್ಮ ನಟಾಶಾ ರೋಮನೋಫ್ ಅವರು. ಕೊನೆಗೂ ಹೈಡ್ರಾ ಸ್ಟಾಂಪರ್ ಅಂತ ಇದ್ದಂತಹ ಎಲ್ಲ ಬುಲೆಟ್ ಗಳು ಖಾಲಿ ಆಗ್ತಾ ಮೆಲಿನಾನೇ ನಮ್ಮ ಬ್ಲ್ಯಾಕ್ ವಿಡೋನ ಒಡೆದು ಬಿಸಾಡ್ತಾ ಇರ್ತಾಳೆ. ಆಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಹೈಡ್ರಾ ಸ್ಟಾಂಪರ್ ಒಳಗಡೆ ಇದ್ದಂತಹ ನಮ್ಮ ಸ್ಟೀವ್ ರಾಜರ್ಸ್ ಅವರ ಮನಸ್ಸನ್ನ ಬಡದು ಎಬ್ಬಿಸ್ತಾರೆ. ಆಗ ಪ್ರಜ್ಞೆ ಬಂದಂತಹ ನಮ್ಮ ಸ್ಟೀವ್ ರಾಜರ್ಸ್ ಅವರು, ಇನ್ನು ನಾನಿದ್ರೆ ಯಾರಾದ್ರೂ ನನ್ನನ್ನ ಕಂಟ್ರೋಲ್ ಮಾಡ್ತಾರೆ ಅಂತ ತಿಳ್ಕೊಂಡು ಇಡೀ ರೆಡ್ ರೂಮ್ ಅನ್ನ ಸರ್ವನಾಶ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಅವರು ಕೂಡ ಆ ರೆಡ್ ರೂಮ್ ಅನ್ನ ಬ್ಲಾಸ್ಟ್ ಮಾಡಿ ಇಲ್ಲಿ ಸತ್ತೋಗ್ತಾರೆ. ಹಾಗೆ ಅವ್ರು ಹೋಗ್ಬೇಕಾದ್ರೇನೆ ನಮ್ಮ ನಟಾಶಾ ರೋಮನೋಫ್ ಅವರು ಮೆಲಿನಾಳ ಕಾಲಿಗೆ ಆ ವೈರನ್ನ ಗಂಟಾಕಿ ಅದನ್ನ ಆ ಹೈಡ್ರಾ ಸ್ಟಾಂಪರ್ ಕಾಲಿಗೂ ಕೂಡ ಜಾಯಿನ್ ಮಾಡ್ತಾಳೆ. ಅದರಿಂದ ಮೆಲಿನಾನು ಕೂಡ ಆ ಇಡೀ ರೆಡ್ ರೂಮ್ ಮತ್ತೆ ಹೈಡ್ರಾ ಸ್ಟಾಂಪರ್ನ ಜೊತೆ ಬ್ಲಾಸ್ಟ್ ಆಗೋಗಿ ಸರ್ವನಾಶ ಆಗೋಗುತ್ತೆ. ಆಗ ಅಲ್ಲಿಂದ ನಮ್ಮ ನಟಾಶಾ ರೋಮನೋಫ್ ಅವರು, ಪೆಗ್ಗಿ ಕರ್ಟರ್ ಅವರು ಹೇಗೋ ಅವರ ಜೆಟ್ಟಿಂದ ಬದುಕಿ ವಾಪಸ್ ಬರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದಂತಹ ನಮ್ಮ ವಾಚರ್ ಅವರಾಗ ಹೇಳ್ತಾರೆ, ಇದು ಸತ್ಯವಾಗಿಯೂ ಒಂದು ಅದ್ಭುತವಾದಂತಹ ಕೊನೆಯಲ್ಲ, ಆದರೂ ಕೂಡ ಇದು ಅವಳ ಕಥೆಯ ಅಂತ್ಯವಲ್ಲ. ಆಗ ಇಲ್ಲಿ ನಮ್ಮ ಪೆಗ್ಗಿ ಕರ್ಟರ್ ಅವರು ನಮ್ಮ ಸ್ಟಾರ್ಕ್ ನ ಕಾರ್ನ ಕದ್ಕೊಂಡು ಫ್ರೈಡೆ ನೈಟ್ ಯಾವುದೋ ಪಾರ್ಟಿಗೆ ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾರೆ. ಆಗ ನಮ್ಮ ವಾಚರ್ ಅವರು, ನಾನು ವೀಕ್ಷಕ, ನಾನು ಎಲ್ಲವನ್ನು ನೋಡ್ತೇನೆ, ನಾನು ಎಲ್ಲವನ್ನು ಗಮನಿಸ್ತೇನೆ,
ನನಗೆಲ್ಲ ಗೊತ್ತಿದೆ ಅಂತ ಹೇಳ್ಬೇಕಾದ್ರೇನೆ ನಮ್ಮ ವಾಚರ್ ಅವ್ರು ಇಲ್ಲಿ ಸಡನ್ ಆಗಿ ಶಾಕ್ ಆಗ್ತಾರೆ. ಯಾಕೆ ಅಂತ ನೋಡಿದ್ರೆ ಒಂದು ಕೆಂಪು ಕಲರ್ ಪೋರ್ಟಲ್ ಓಪನ್ ಆಗಿ ನಮ್ಮ ಪೆಗ್ಗಿ ಕರ್ಟರ್ ಅವ್ರನ್ನ ಅದರ ಒಳಗೆ ಎಳ್ಕೊಂಡ್ಬಿಡುತ್ತೆ. ಆಗ ನಟಾಶ್ ಅವರು ಪೆಗ್ ಪೆಗ್ ಎಲ್ಲೋದೆ ನೀನು ಅಂತ ಕೇಳ್ತಾರೆ. ಆಗ ನಮ್ಮ ವಾಚರ್ ಅವ್ರು ಹೇಳ್ತಾರೆ ಇದೇ ಒಳ್ಳೆಯ ಪ್ರಶ್ನೆ ಅಂತ ಹೇಳಿದಾಗ ಸ್ಕ್ರೀನ್ ಆಫ್ ಆಗುತ್ತೆ. ಸ್ಕ್ರೀನ್ ಓಪನ್ ಆದಾಗ ನಮ್ಮ ಪೆಗ್ಗಿ ಕರ್ಟರ್ ಅವರು ಕಣ್ಣನ್ನ ಓಪನ್ ಮಾಡ್ತಾರೆ. ಆಗ ಅವರು ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಅವ್ರ ಎದುರುಗಡೆ ನಿಂತಿರೋದು ಬೇರೆ ಯಾರು ಅಲ್ಲ, ನಮ್ಮ ಸ್ಕಾರ್ಲೆಟ್ ವಿಚ್ ಮತ್ತೆ ನಿಕ್ ಫ್ಯೂರಿ ಅವರು ಅಂತ. ಆದ್ರೆ ಇವರ ವೇಷದಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ. ಆ ಬದಲಾವಣೆ ಏನು? ಇವ್ರು ಯಾರು? ಇವ್ರು ಯಾಕೆ ಈ ವೇಷದಲ್ಲಿದ್ದಾರೆ? ಇವ್ರಿಗೆಲ್ಲ ಏನಾಗಿದೆ? ಇವ್ರು ನೋಡಿದ್ರೆ ನಮ್ಮ ಕ್ಯಾಪ್ಟನ್ ಕರ್ಟರ್ ಅವರಿಂದನೇ ಅವರ ಪ್ರಪಂಚ ಉಳಿಯೋದು ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಈ ಎಪಿಸೋಡ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್. ಬಾಯ್.